ಹಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಮುಂದಿನ ಭಾಗವನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಟ್ ಇಸ್ ಮೆನ್ಸ್ಟ್ರಲ್ ಸೈಕಲ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ವಾಟ್ ಈಸ್ ಅ ಮೆನ್ಸ್ಟ್ರಲ್ ಸೈಕಲ್? ಮೆನ್ಸ್ಟ್ರಲ್ ಸೈಕಲ್ ಅಂತ ಅಂದ್ರೆ ಇಲ್ಲಿ ನಾವು ಋತುಚಕ್ರ ಅಂತ ಕರಿತೇವೆ. ಕನ್ನಡದಲ್ಲಿ ವಿ ಕಾಲ್ ಇಟ್ ಆಸ್ ಋತುಚಕ್ರ. ಓಕೆ, ಸೊ ಈ ಋತುಚಕ್ರದಲ್ಲಿ ಏನೇನ್ ನಡೀತದೆ ಮತ್ತೆ ಋತುಚಕ್ರ ಎಷ್ಟು ದಿನಗಳಿಗೆ ಒಮ್ಮೆ ಈ ಒಂದು ಸೈಕಲ್ ತರ ರನ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿಯುವಂಥದ್ದು. ರಿಮೆಂಬರ್ ಒನ್ ಥಿಂಗ್, ಇದು ಹೆಣ್ಮಕ್ಳಲ್ಲಿ ಮಾತ್ರ ಆಗುವಂಥದ್ದು ಮೆನ್ಸ್ಟ್ರಲ್ ಸೈಕಲ್. ಮೆನ್ನಲ್ಲಿ ಇದು ಯಾವುದೇ ರೀತಿಯಲ್ಲಿ ಆಗೋದಿಲ್ಲ. ಸೊ ಹಾಗಾದ್ರೆ ಈ ಋತುಚಕ್ರದ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಒನ್ ಬೈ ಒನ್ ನಾವು ಕಲಿತಾ ಹೋಗೋಣ. ನೋಡ್ರಿ, ಫಸ್ಟ್ ಡೆಫಿನೇಷನ್ ನೋಡೋಣ. ದ ರಿಪ್ರೊಡಕ್ಟಿವ್ ಸೈಕಲ್ ಇನ್ ದ ಫೀಮೇಲ್ ಪ್ರೈಮೇಟ್ಸ್. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಶಬ್ದ ಇದು. ದಟ್ ಇಸ್ ಫೀಮೇಲ್ ಪ್ರೈಮೇಟ್ಸ್ ಹೇಳೋದು ಒಂದು ಇಂಪಾರ್ಟೆಂಟ್ ಶಬ್ದ ಆಗುತ್ತೆ. ಯಾಕೆಂದ್ರೆ ದರ್ ಆರ್ ಮ್ಯಾಮಲ್ಸ್ ಅಲ್ಲಿ ಎರಡು ರೀತಿ ಬರುತ್ತೆ, ಪ್ರೈಮೇಟ್ಸ್ ಅಂಡ್ ನಾನ್ ಪ್ರೈಮೇಟ್ಸ್ ಅಂತ ಹೇಳಿ. ಪ್ರೈಮೇಟ್ಸ್ ಅಲ್ಲಿ ಮಾತ್ರ ನಾವು ಬೇಸಿಕಲಿ ಏನ್ ನೋಡುವಂಥದ್ದು, ಈ ಋತುಚಕ್ರವನ್ನ ನೋಡುವಂಥದ್ದು ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅನ್ನ ನೋಡ್ತೇವೆ ನಾವು. MC ಅಂತ ಕೂಡ ಇದನ್ನ ಮೆನ್ಷನ್ ಮಾಡ್ತೇವೆ, ರೈಟ್? ಓಕೆ, ಈ ಋತುಚಕ್ರ ಏನಿದೆ ಅಲ್ವಾ, ಅದು ಪ್ರೈಮೇಟ್ಸ್ ಅಲ್ಲಿ ಆಗ್ತದೆ. ಪ್ರೈಮೇಟ್ಸ್ ಅಂದ್ರೆ ಯಾರು? ಮಂಕೀಸ್, ಏಪ್ಸ್, ಹ್ಯೂಮನ್ ಬೀಯಿಂಗ್ಸ್. ಒಂದು ರೀತಿಯಲ್ಲಿ ನೀವು ಹೇಳ್ಬೋದು ಮಂಕಿಯ ಫ್ಯಾಮಿಲಿ, ಮಂಗನ ಒಂದು ಫ್ಯಾಮಿಲಿಯನ್ನ ತಗೋಬಹುದು, ಕನ್ಸಿಡರ್ ಮಾಡಬಹುದು. ಅಂಡ್ ಗೊರಿಲ್ಲಾಸ್, ಆಲ್ ದೋಸ್ ಥಿಂಗ್ಸ್, ರೈಟ್? ಸೊ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಈಸ್ ಕಾಲ್ಡ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳಿ ಕರಿತೇವೆ. ಇದನ್ನ ನಾವೇನಂತ ಹೇಳಿ ಕರಿತೇವೆ? ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೇವೆ. ದ ರೀಪ್ರೊಡಕ್ಟಿವ್ ಸೈಕಲ್ ಇನ್ ದ ಫೀಮೇಲ್ ಎಷ್ಟು ದಿನಕ್ಕೊಮ್ಮೆ ಆಗುತ್ತೆ? ಆರ್ ಇಟ್ ಇಸ್ ದ ವಾಟ್ ಇಸ್ ದ ಪೀರಿಯಡ್ ಆಫ್ ಸೈಕಲ್? 28ರಿಂದ 29 ದಿನಕ್ಕೆ ಒಂದ್ಸಲ ಈ ಸೈಕಲ್ ಏನಾಗುತ್ತೆ, ವಾಪಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಬಿಗಿನ್ಸ್ ರಿಪೀಟೆಡ್ಲಿ. ಎಷ್ಟು ದಿನಕ್ಕೆ ಒಮ್ಮೆ ಆಗ್ತಾ ಇರ್ತದೆ? 28 ಅಥವಾ 29 ದಿನಕ್ಕೆ. ಇಟ್ ಇಸ್ ಥಿಯರಟಿಕಲ್ ವೇ. ಸೊ ಪ್ರಾಕ್ಟಿಕಲಿ ಇಟ್ ಮೇ ಬಿ ಡಿಫ್ರೆಂಟ್, ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ವಿಮೆನ್ ಟು ವಿಮೆನ್ ಅಂತ ಹೇಳ್ಬೋದು. ದ ಫಸ್ಟ್ ಮೆನ್ಸ್ಟ್ರೇಷನ್ ಬಿಗಿನ್ಸ್ ಎಟ್ ಪ್ಯೂಬರ್ಟಿ. ಯಾವಾಗ ಶುರು ಆಗುತ್ತೆ? ಪ್ಯೂಬರ್ಟಿ. ಪ್ಯೂಬರ್ಟಿ ಅಂದ ತಕ್ಷಣ ನಮಗೆ ತಲೆಗೆ ಬರಬೇಕು 12ರಿಂದ 14 ವರ್ಷ. ನಾನು ಹೇಳ್ತಿರೋದು ಈಗಿನ ಕಾಲಮಾನಕ್ಕಲ್ಲ, ಇಟ್ಸ್ ಜನರಲೈಸ್ಡ್ ವೇದಲ್ಲಿ ಹೇಳ್ತಿರುವಂಥದ್ದು. ಈಗ ಋತುಚಕ್ರ ಕೆಲವೊಬ್ಬರಿಗೆ 9 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು, ಕೆಲವೊಬ್ಬರಿಗೆ 11ಕ್ಕಾಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ, ಅಬೌವ್ 14 years. ಸೊ ಡಿಪೆಂಡ್ಸ್, ಬಟ್ ಇನ್ ಜನರಲ್ ಇಟ್ ಇಸ್ 12 to 14 years ಅಂಡ್ ಇಸ್ ಕಾಲ್ಡ್ ಆಸ್ ಮೆನಾರ್ಕೆ. ಮೊಟ್ಟ ಮೊದಲ ಬಾರಿಗೆ ಮೆನ್ಸ್ಟ್ರಲ್ ಸೈಕಲ್ ನಡೆದ್ರೆ ಅದನ್ನ ಮೆನಾರ್ಕೆ ಅಂತ ಕರಿತೇವೆ. ನಾವೇನಂತ ಕರಿತೇವೆ ಅದನ್ನ? ಮೆನಾರ್ಕೆ ಅಂತ ಹೇಳಿ, ಆಯ್ತಾ? ಇನ್ ಹ್ಯೂಮನ್ ಫೀಮೇಲ್ಸ್ menstruation is repeated at an average interval of about 28 to 29 days. Right now what we told. And the cycle of events starting from one menstruation till the next one is called menstrual cycle. So adanne helta idane, ಒಂದು menstruation ಆದ್ಮೇಲೆ ಇನ್ನೊಂದು menstruation start ಅದನ್ನ ನಾವು menstrual cycle ಅಂತ ಹೇಳಿ ಕರಿತೇವೆ. One ovum is released, that is called ovulation. ನಾವೇನಂತ ಕರಿತೇವೆ ಅದಕ್ಕೆ? ಓವ್ಯುಲೇಷನ್ ಅಂತ ಕರಿತೇವೆ. ಡ್ಯೂರಿಂಗ್ ದ ಮಿಡಲ್ ಆಫ್ ಈಚ್ ಮೆನ್ಸ್ಟ್ರಲ್ ಸೈಕಲ್. ಪ್ರತಿ ಒಂದು ಮೆನ್ಸ್ಟ್ರಲ್ ಸೈಕಲ್ ನ ಮಧ್ಯಭಾಗದಲ್ಲಿ, ಅಂದ್ರೆ ಹತ್ರ 14ನೇ ದಿನ ಅಥವಾ 28 ದಿನ ಆದ್ರೆ 14ನೇ ದಿನ ಅಲ್ವಾ, ಸೊ ಅಲ್ಲಿಗೆ ಓವ್ಯುಲೇಷನ್ ಆಗುತ್ತೆ. ದಟ್ ಇಸ್ ರಿಲೀಸ್ ಆಫ್ ಓವಮ್ ಆಗುತ್ತೆ. ಡ್ಯೂರಿಂಗ್ ದ ಮಿಡಲ್ ಆಫ್ ಈಚ್ ಮೆನ್ಸ್ಟ್ರಲ್ ಸೈಕಲ್ ದ ಮೇಜರ್ ಇವೆಂಟ್ಸ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಆರ್ ಶೋನ್ ಇನ್ ದ ಸೈಕಲ್. ಸೊ ನಾವಿಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಫೇಸಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ದರ್ ಆರ್ 4 phases ಆರ್ ದರ್ ಬೇಸಿಕಲಿ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ. ದ ಸೈಕಲ್ ಸ್ಟಾರ್ಟ್ಸ್ ವಿತ್ ದ ಮೆನ್ಸ್ಟ್ರಲ್ ಫೇಸ್. ಸೊ ಮೊದಲನೇ ಫೇಸ್ ಯಾವುದು? ಮೆನ್ಸ್ಟ್ರಲ್ ಫೇಸ್. ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ದಿಸ್ ಇಸ್ ದ ಫಸ್ಟ್ ಫೇಸ್ ಕಾಲ್ಡ್ ಆಸ್ ಮೆನ್ಸ್ಟ್ರಲ್ ಫೇಸ್. 1ನೇ ಫೇಸ್ ಇದು, ಮಾರ್ಕ್ ಮಾಡ್ತಾನೆ ಇಲ್ಲಿ, ಆಯ್ತಾ? ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ಏನೇನಾಗುತ್ತೆ? 5 marks ಕ್ವಶನ್ಗೆ ಕೇಳಿದಾಗ ಹೇಳ್ಬೇಕು. ಸೊ ಡಿಸ್ಕ್ರೈಬ್ ಆರ್ ಡಿಫೈನ್ ದ ಮೆನ್ಸ್ಟ್ರಲ್ ಫೇಸಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಅಂತೇಳಿ, ಆರ್ ಡಿಸ್ಕ್ರೈಬ್ ದ 4 phases ಆಫ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳಿ ಕೇಳ್ಬೋದು. ಆವಾಗ ಅದನ್ನ ಹೇಳ್ಬೇಕಾಗುತ್ತೆ ನೀವು, ಆಯ್ತಾ? ಏನೇನದು? ವೆನ್ ದ ಮೆನ್ಸ್ಟ್ರಲ್ ಫ್ಲೋ ಅಕರ್ಸ್ ಅಂಡ್ ಇಟ್ ಲಾಸ್ಟ್ ಫಾರ್ 3 to 4 days. ಸೊ ಮೆನ್ಸ್ಟ್ರಲ್ ಫ್ಲೋ ಆಗುತ್ತೆ ಯಾವಾಗ? ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆನ್ಸ್ಟ್ರಲ್ ಫ್ಲೋ ಆಗುತ್ತೆ ಅಂಡ್ ಇಟ್ ಲಾಸ್ಟ್ ಫಾರ್ 3 to 5 days ಡಿಪೆಂಡಿಂಗ್ ಅಪಾನ್ ದ ವಿಮೆನ್ ನ ಮೇಲೆ. ಸೊ 3ರಿಂದ 5 ದಿನದ ತನಕ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. The menstrual flow results due to breakdown of endometrial lining of the uterus. ಇದು ಇಂಪಾರ್ಟೆಂಟ್. ಈ ಎಂಡೋಮೆಟ್ರಿಯಂ ಅಂತ ಏನಿದೆಯೋ, ಸೊ ನಾವು ಅಲ್ಲಿ ಓದಿದ್ದೇವೆ, ಎಲ್ಲಿ ಅಂತ? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓದಿದ್ದೇವೆ. ಎಂಡೋಮೆಟ್ರಿಯಲ್ ವಾಲ್ ಏನಾಗ್ತಾ ಇರ್ತದೆ? ಸೈಕ್ಲಿಕಲ್ ಚೇಂಜಸ್ ಗಳಿಗೆ ಒಳಗಾಗ್ತಾ ಇರ್ತವೆ ಅಂತ ಹೇಳಿ. ಸೊ ವಾಟ್ ಯು ಮೀನ್ ಬೈ ಸೈಕ್ಲಿಕಲ್ ಚೇಂಜಸ್? ಸೈಕ್ಲಿಕಲ್ ಚೇಂಜಸ್ ಅಂದ್ರೆ ಇದೆ, ಪ್ರತಿ 28 ದಿನ ಆದ್ಮೇಲೆ ಈ ಒಂದು ಎಂಡೋಮೆಟ್ರಿಯಲ್ ಲೈನಿಂಗ್ ಏನಿದೆ ಅಲ್ವಾ, ಅದೇನಾಗ್ತದೆ? ಇಟ್ ಇಸ್ ಗೋಯಿಂಗ್ ಟು ಬಿ degraded or it's going to be destroyed, it's going to be removed
ಓಕೆ ಅಂಡ್ ಇಟ್ಸ್ ಬ್ಲಡ್ ವೆಸಲ್ಸ್, ಅದರಲ್ಲಿ ಏನು ಬ್ಲಡ್ ವೆಸಲ್ಸ್ ಇದೆಯೋ ವಿಚ್ ಫಾರ್ಮ್ಸ್ ಅ ಲಿಕ್ವಿಡ್ ದಟ್ ಕಮ್ಸ್ ಔಟ್ ಥ್ರೂ ದ ವೆಜೈನಾ. ಓಕೆ, ಸೊ ಇಲ್ಲಿ ಬ್ಲಡ್ ಫ್ಲೋ ಅಂತ ಏನು ಕರಿತೇವೋ ನಾವು, ಸೊ ವಿಮೆನ್ ಅಲ್ಲಿ ಇದು 28 ದಿನ ಆದ್ಮೇಲೆ ಆಗುವಂಥದ್ದು ಮೊಟ್ಟ ಮೊದಲನೇ ದಿನ. ಸೊ ಆ ಬ್ಲಡ್ ಫ್ಲೋ ಏನಾಗುತ್ತಲ್ವಾ, ಸೊ ಅದು ಆಗುವಂತಹ ರೀಸನ್ ಏನು ಅಂತ ಅಂದ್ರೆ, ಸೊ ಅದರಲ್ಲಿ ಎಂಡೋಮೆಟ್ರಿಯಮ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ರಪ್ಚರ್ ಆಗುತ್ತೆ ಅಥವಾ ಕಂಪ್ಲೀಟ್ ಆಗಿ ಹರಿದು ಹೋಗ್ತದೆ ಅಂತ ಹೇಳ್ಬೋದು, ಆಯ್ತಾ, ಫ್ರಮ್ ದ ಯೂಟರಸ್. ಅಂಡ್ ಅದರಲ್ಲಿ ಬ್ಲಡ್ ವೆಸಲ್ಸ್ ಗಳಿರ್ತವೆ, ಹಾಗಾಗಿ ಅದು ಕೆಂಪು ಪರ್ಟಿಕ್ಯುಲರ್ಲಿ ಕಲರ್, ದಟ್ ಇಸ್ ರಕ್ತ ಹೊರಗಡೆ ಬರ್ತದೆ. Then menstruation only occurs if the released ovum is not fertilized. ಕಾರಣ, ವಾಟ್ ಇಸ್ ದ ರೀಸನ್ ಫಾರ್ ಮೆನ್ಸ್ಟ್ರಲ್ ಫೇಸ್? ಮೆನ್ಸ್ಟ್ರಲ್ ಫೇಸ್ ಆಗ್ಲಿಕ್ಕೆ ಏನು ಕಾರಣ, ಯಾಕೆ ಕಾರಣ ಅಂತಂದ್ರೆ, ಮೆನ್ಸ್ಟ್ರಲ್ ಫೇಸು ಅನ್ಫರ್ಟಿಲೈಸ್ಡ್ ಎಗ್ ನ ಹೊರಗೆ ಹಾಕ್ತದೆ. ಇಟ್ಸ್ ಗೋಯಿಂಗ್ ಟು ಬಿ ರಿಮೂವಿಂಗ್ ದ ಅನ್ಫರ್ಟಿಲೈಸ್ಡ್ ಎಗ್. ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು ಇದನ್ನ. ಅನ್ಫರ್ಟಿಲೈಸ್ಡ್ ಎಗ್ ನ ಹೊರಗೆ ಹಾಕುವಂತ ಕೆಲಸವನ್ನ ಯಾವುದು ಮಾಡ್ತವೆ? ದಟ್ ಈಸ್ ಗೋಯಿಂಗ್ ಟು ಬಿ ಡನ್ ಬೈ the menstrual phase. Lack of menstruation may be indicative of pregnancy. ಅಂದ್ರೆ ಪ್ರೆಗ್ನೆನ್ಸಿ ಆದರೆ, ಏನಾದ್ರೆ ಪ್ರೆಗ್ನೆನ್ಸಿ ಆದ್ರೆ ಆಗ there would be no menstruation ಆಗದೇ ಇಲ್ಲ. That is what it is. Okay, then however it may also be caused due to some other underlying causes like stress, poor health, etc. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರೆಗ್ನೆನ್ಸಿ ಆದ್ರೆ ಮಾತ್ರ ಮೆನ್ಸ್ಟ್ರಲ್ ಫೇಸ್ ಆಗಬೇಕು ಅಂತ ಹೇಳಿ ಇಲ್ಲ. ಅಂದ್ರೆ ಮೀನ್ಸ್ ಪ್ರೆಗ್ನೆನ್ಸಿ ಆದ್ರೆ ಮಾತ್ರ ಮೆನ್ಸ್ಟ್ರಲ್ ಫೇಸ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ಇಲ್ಲ. ಸೊ ಇಟ್ ಮೇ ಬಿ ಫಾರ್ ಸಮ್ ಅದರ್ ರೀಸನ್ಸ್. ಫಾರ್ ಎಕ್ಸಾಂಪಲ್ ಲೈಕ್ ಸ್ಟ್ರೆಸ್. ಸೊ ಬಹಳ ಸ್ಟ್ರೆಸ್ ತಗೊಳ್ತಾ ಇದ್ರು ಕೂಡ ಹಾರ್ಮೋನಲ್ ಎಫೆಕ್ಟ್ ಆಗುತ್ತೆ, ಸೊ ಆಗ ಮೆನ್ಸ್ಟ್ರಲ್ ಫೇಸಸ್ಗಳು ರನ್ ಆಗೋದಿಲ್ಲ. ಪೂವರ್ ಹೆಲ್ತ್, ಸೊ ನಾವು ಸರಿಯಾದ ಪೌಷ್ಟಿಕ ಆಹಾರವನ್ನು ತಿಂದಿದ್ರು ಕೂಡ ಈ ಒಂದು ಸಮಸ್ಯೆ ಉಂಟಾಗ್ತವೆ, ಆಯ್ತಾ. ದ ಮೆನ್ಸ್ಟ್ರಲ್ ಫೇಸ್ ಈಸ್ ಫಾಲೋಡ್ ಬೈ ಫಾಲಿಕ್ಯುಲರ್ ಫೇಸ್. ಇಟ್ ಇಸ್ ದ ಸೆಕೆಂಡ್ ಫೇಸ್. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಮೊದಲನೇದಲ್ಲಿ ಮಾರ್ಕ್ ಮಾಡಿದ್ದೇನೆ, ಎರಡನೇದಲ್ಲಿ ಮಾರ್ಕ್ ಮಾಡಿದ್ದೇನೆ. ಓಕೆ, ಸೊ ಫಾಲಿಕ್ಯುಲರ್ ಫೇಸ್ ಅಂತ ಹೇಳಿ ಕರಿತೇವೆ. ವಾಟ್ ಇಸ್ ಅ ಫಾಲಿಕ್ಯುಲರ್ ಫೇಸ್? ಅಥವಾ ಇದನ್ನ ಪ್ರೊಲಿಫರೇಟಿವ್ ಫೇಸ್ ಅಂತ ಕೂಡ ಕರಿತೇವೆ. ಏನಂತ ಕರಿತೇವೆ ಇದನ್ನ? ಪ್ರೊಲಿಫರೇಟಿವ್ ಫೇಸ್ ಅಂತ ಕೂಡ ಕರಿತೇವೆ. ಸೊ ಇಲ್ಲಿ ರೈಟ್ ಓವರ್ ಯೋರ್ ಮೊದಲನೇ ಫೇಸ್ ಬಂದು ದಟ್ ಇಸ್ ಮೆನ್ಸ್ಟ್ರಲ್ ಫೇಸ್. ಹೌದಾ? ಎರಡನೇ ಫೇಸ್ ಬಂದು ದಟ್ ಇಸ್ ಫಾಲಿಕ್ಯುಲರ್ ಫೇಸ್. ಹೌದಾ? ಮೂರನೇ ಫೇಸ್ ಬಂದು ಓವ್ಯುಲೇಟರಿ ಫೇಸ್. ನಾಲ್ಕನೇ ಫೇಸ್ ಬಂದು ಲ್ಯೂಟಿಯಲ್ ಫೇಸ್. ಸೊ ಇದಕ್ಕೆ ಏನಂತ ಕರಿತೇವೆ? ಫಾಲಿಕ್ಯುಲರ್ ಫೇಸ್ಗೆ ಪ್ರೊಲಿಫರೇಟಿವ್ ಫೇಸ್. ಸೊ ಇದಿಷ್ಟನ್ನ ಬದಲಿಟ್ಕೊಳ್ಳೋಣ, ಮುಂದೆ ಹೋಗೋಣ ನಾವು. ಓಕೆ, ಏನ್ ಹೇಳ್ತಾ ಇದೆ ನೋಡೋಣ. ಪ್ರೊಲಿಫರೇಟಿವ್ ಫೇಸ್ ಅಲ್ಲಿ ಅಥವಾ ನಮ್ಮ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನ್ ನಡೆಯುತ್ತೆ? ಲೆಟ್ಸ್ ಸಿ. ಡ್ಯೂರಿಂಗ್ ದಿಸ್ ಫೇಸ್ ದ ಪ್ರೈಮರಿ ಫಾಲಿಕಲ್ಸ್ ಇನ್ ದ ಓವರಿ ಗ್ರೋ ಟು ಬಿಕಮ್ ಅ ಫುಲ್ಲಿ ಮ್ಯಾಚೂರ್ ಗ್ರಾಫಿಯನ್ ಫಾಲಿಕಲ್. ಸೊ ಮೊದಲನೇ ಕ್ಯಾರೆಕ್ಟರ್ ಏನು? ಈ ಫೇಸ್ ಅಲ್ಲಿ ಪ್ರೈಮರಿ ಫಾಲಿಕಲ್ಸ್ ಗಳು ಏನಿರ್ತಾವೋ ನಾವು ನಿನ್ನೆ ಓದಿರುವಂಥದ್ದು, ಅದು ಏನಾಗ್ತವೆ? ಗ್ರಾಫಿಯನ್ ಫಾಲಿಕಲ್ ಆಗಿ ಬದಲಾಗ್ತವೆ. ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಗ್ರಾಫಿಯನ್ ಫಾಲಿಕಲ್. ಸೈಮಲ್ಟೇನಿಯಸ್ಲಿ ದ ಎಂಡೋಮೆಟ್ರಿಯಮ್ ಆಫ್ ದ ಯೂಟರಸ್ ರೀಜನರೇಟ್ಸ್ ಥ್ರೂ ಪ್ರೊಲಿಫರೇಷನ್. ತುಂಬಾ ಇಂಪಾರ್ಟೆಂಟು. ಏನು 3 ಅಥವಾ 5 ದಿನಗಳಲ್ಲಿ ರಪ್ಚರ್ ಆಗಿರುವಂತ ಎಂಡೋಮೆಟ್ರಿಯಂ ವಾಲ್ ಇರ್ತದೋ, ಆ ಎಂಡೋಮೆಟ್ರಿಯಂ ವಾಲ್ ಏನಾಗುತ್ತೆ? ವಾಪಸ್ ರೀಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದಟ್ ಇಸ್ ಫಾರ್ ಫ್ಯೂಚರ್ಸ್ ಪ್ರೆಗ್ನೆನ್ಸಿಗೆ ಸಲುವಾಗಿ ಅದು ಏನಾಗ್ತಾ ಹೋಗ್ತದೆ? ರೀಜನರೇಟ್ ಆಗ್ತಾ ಹೋಗ್ತದೆ. These changes in the ovary and the uterus are induced by changes in the levels of pituitary and ovarian hormones. ತುಂಬಾ ಇಂಪಾರ್ಟೆಂಟ್. ಈ ಒಂದು ಬದಲಾವಣೆಗಳಿಗೆ, ದಟ್ ಇಸ್ ರೀಜನರೇಷನ್ ಆಫ್ ಯುವರ್ ಏನಂತ ಹೇಳ್ಬೋದು? ಎಂಡೋಮೆಟ್ರಿಯಂ ಅಂತ ಹೇಳ್ತೇವೆ. ಸೊ ಆ ರೀಜನರೇಷನ್ ಆಫ್ ಎಂಡೋಮೆಟ್ರಿಯಂ ಏನಿದೆಯೋ ಅದು ಯಾವ ಕಾರಣಕ್ಕೆ ಆಗ್ತದೆ? ಇಟ್ಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಚೇಂಜಸ್ ಇನ್ ದ ಹಾರ್ಮೋನಲ್ ಲೆವೆಲ್. ಆಯ್ತಾ? ಮುಂದೆ ಹೋಗುವ. ದ ಸೆಕ್ರೀಷನ್ ಆಫ್ ಗೊನಾಡೋಟ್ರೋಫಿನ್ಸ್. ನಾವು ಫಸ್ಟ್ ಇಯರ್ ನಲ್ಲಿ ಓದಿದ್ದೇವೆ, 2 ರೀತಿಯ ಗೊನಾಡೋಟ್ರೋಫಿನ್ಸ್ ಗಳನ್ನು ಓದಿದ್ದೇವೆ. ದಟ್ ಇಸ್ ಒನ್ ಇಸ್ LH, another one is FSH. LH ಅಂದ್ರೆ ಏನು? ಲ್ಯೂಟಿಯಲ್ ಹಾರ್ಮೋನ್ಸ್ ಅಂತ ಹೇಳಿ. FSH ಅಂದ್ರೆ ಏನು?
ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿ, ಆಯ್ತಾ. ಇನ್ಕ್ರೀಸಸ್ ಗ್ರಾಜುಯಲಿ ಡ್ಯೂರಿಂಗ್ ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ ಸಮಯದಲ್ಲಿ ಸೊ ಇವೆರಡರ ಪರ್ಟಿಕ್ಯುಲರ್ಲಿ ಲೆವೆಲ್ ವಿಮೆನ್ ನ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂಡ್ ಸ್ಟಿಮ್ಯುಲೇಟ್ಸ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಸೆಕ್ರೀಷನ್ ಆಫ್ ಈಸ್ಟ್ರೋಜನ್ ಬೈ ಗ್ರೋವಿಂಗ್ ಫಾಲಿಕಲ್ಸ್. ತುಂಬಾ ಇಂಪಾರ್ಟೆಂಟ್. ಗ್ರೋಯಿಂಗ್ ಫಾಲಿಕಲ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ಗ್ರಾಫಿಯನ್ ಫಾಲಿಕಲ್ ಅಂತ ಎಂತ ಕಲ್ತಿದ್ದೇವೆ ನಾವು ಆಲ್ರೆಡಿ. ಆ ಒಂದು ಪರ್ಟಿಕ್ಯುಲರ್ ಫಾಲಿಕಲ್ಸ್ ಗಳಿಂದ ಈಸ್ಟ್ರೋಜನ್ ಕೂಡ ರಿಲೀಸ್ ಆಗ್ತದೆ. ಅದು ರೆಸ್ಪಾನ್ಸಿಬಲ್ ಯಾರು? ದಟ್ ಇಸ್ ಗೋನಾಡೋಟ್ರೋಫಿನ್ಸ್. ಯಾವುದು? ಗೋನಾಡೋಟ್ರೋಫಿನ್ಸ್ ಆರ್ ರೆಸ್ಪಾನ್ಸಿಬಲ್. ಅಟ್ ದ ಸೇಮ್ ಟೈಮ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನನ್ನ ಮಾಡ್ತದೆ? ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಪ್ರೈಮರಿ ಟು ಸೆಕೆಂಡರಿ, ಸೆಕೆಂಡರಿ ಟು ಟರ್ಷರಿ, ಟರ್ಷರಿ ಟು ಕ್ವಾರ್ಟರ್ ದ ಗ್ರಾಫಿಯನ್ ಫಾಲಿಕಲ್, ರೈಟ್? ಕ್ವಾರ್ಟರರಿ ಅಂತ ಕೂಡ ಹೇಳ್ಬೋದು. Both LH and FSH attain a peak level in the middle of the cycle, that is about 14th day. So ಏನು ಇಲ್ಲಿಗೆ ಸ್ಟಾರ್ಟ್ ಆಗುತ್ತೋ, ಈಗ 14th ಡೇದಲ್ಲಿ ಏನು ನಡೀತದೋ ಅದು ನಮ್ಮ ಮೂರನೇ ಫೇಸು. ಯಾವುದು? ದಟ್ ಇಸ್ ಓವ್ಯುಲೇಟರಿ ಫೇಸ್. ಈ ಓವ್ಯುಲೇಟರಿ ಫೇಸ್ ಅಲ್ಲಿ ಒಂದು ಪ್ರೊಸೆಸ್ ಆಗುತ್ತೆ, ಅದರ ಹೆಸರು ಏನಂತ ಹೇಳಿ? ಓವ್ಯುಲೇಷನ್ ಅಂತ ಹೇಳಿ ಕರೀತಾರೆ. ವಿ ಕಾಲ್ ಇಟ್ ಆಸ್ ಓವ್ಯುಲೇಷನ್. ಯಾಕಾಗುತ್ತೆ ಓವ್ಯುಲೇಷನು? ತುಂಬಾ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲಿ ನಾವೇನ್ ತಿಳ್ಕೊಳ್ತಾ ಇದ್ದೇವೆ? ಬೋತ್ LH ಅಂಡ್ FSH ಅಟೇನ್ ಪೀಕ್ ಲೆವೆಲ್. ಪೀಕ್ ಲೆವೆಲ್ ಅಂದ್ರೆ ಹೈಯೆಸ್ಟ್ ಅಂತ ಹೇಳಿ, ಆಯ್ತಾ? ಜಾಸ್ತಿ ದೇಹದಲ್ಲಿ, ವಿಮೆನ್ ನ ದೇಹದಲ್ಲಿ ಅಥವಾ ಮಹಿಳೆಯರ ದೇಹದಲ್ಲಿ, ಹೆಣ್ಣು ಮಕ್ಕಳ ದೇಹದಲ್ಲಿ LH ಮತ್ತೆ FSH ನ ಪ್ರಮಾಣ ತುಂಬಾ ಜಾಸ್ತಿ ಆಗುತ್ತೆ. ದಟ್ ದ ಮಿಡ್ಲ್ ಆಫ್ ದ ಸೈಕಲ್ ಅಲ್ಲಿ. ಅದನ್ನ ನಾವು ತಿಳ್ಕೋಬಹುದು 14th ಡೇ ಅಂತ ಹೇಳಿ, ಆಯ್ತಾ? The rapid secretion of LH leading to its maximum level during the mid-cycles called LH surge induces rupture of Graafian follicles and thereby releases ovulation. Right? ಏನಾಗುತ್ತೆ ಅಂತಂದ್ರೆ ಇಲ್ಲಿ LH surge ಅಂತ ಆಗುತ್ತೆ. LH surge ಅಂದ್ರೆ ಎಲ್ಲ ಹಾರ್ಮೋನ್ಸ್ ಗಳಕ್ಕಿಂತ ಹೆಚ್ಚು LH ರಿಲೀಸ್ ಆಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಯಾವಾಗ? 14ನೇ ದಿನಕ್ಕೆ ಹೈಯೆಸ್ಟ್ ಅಮೌಂಟ್ ಅಲ್ಲಿ LH ರಿಲೀಸ್ ಆದಾಗ ಇದೇ LH ಗ್ರಾಫಿಯನ್ ಫಾಲಿಕಲ್, ಮೆಚ್ಯೂರ್ಡ್ ಗ್ರಾಫಿಯನ್ ಫಾಲಿಕಲ್ ಇರ್ತದಲ್ವಾ, ಅದನ್ನ ರಪ್ಚರ್ ಮಾಡ್ತದೆ, ಹರಿದು ಹಾಕುವ ಹಾಗೆ ಮಾಡ್ತದೆ. ಅಂಡ್ ದೇರ್ ಬೈ ರಿಲೀಸಸ್ ಓವಮ್. ಸೊ ಇಲ್ಲಿ ಓವಮ್ ಅಲ್ಲ, ಸೆಕೆಂಡರಿ ಊಸೈಟ್ ಅಂತ ತಗೊಳ್ಳಿ. ಏನಂತ ಬರ್ಕೋಬೇಕು? ಸೆಕೆಂಡರಿ ಊಸೈಟ್. ಓವಮ್ ರಿಲೀಸ್ ಆಗೋದಿಲ್ಲ, ಸೆಕೆಂಡರಿ ಊಸೈಟ್ ರಿಲೀಸ್ ಆಗುತ್ತೆ. ಅಂಡ್ ಆ ಪ್ರೊಸೆಸ್ ಅನ್ನ ನಾವೆಂತ ಕರಿತೇವೆ? ಓವ್ಯುಲೇಷನ್ ಅಂತ ಕರಿತೇವೆ. ಮುಂದೆ ಹೋಗೋದಿದ್ರೆ ದ ಓವ್ಯುಲೇಷನ್, ದಟ್ ಇಸ್ ಓವ್ಯುಲೇಟರಿ ಫೇಸ್, ಈಸ್ ಫಾಲೋಡ್ ಬೈ ದ ಲ್ಯೂಟಿಯಲ್ ಫೇಸ್. ದಿಸ್ ಈಸ್ ದ 4th ಫೇಸ್. ಈ ಲ್ಯೂಟಿಯಲ್ ಫೇಸ್ 4th, ಈ ಓವ್ಯುಲೇಟರಿ 3rd ಫೇಸ್. ಸೊ ನಾವಿಲ್ಲಿ ಬರ್ಕೊಂಡಿದ್ದೇವೆ ನೋಡಿ. ಹಾಗಾದ್ರೆ ಓವ್ಯುಲೇಟರಿ ಫೇಸ್ ಅಲ್ಲಿ ಏನಾಯ್ತು? ಓವ್ಯುಲೇಷನ್ ಆಯ್ತು, ರಿಲೀಸ್ ಆಫ್ ಸೆಕೆಂಡರಿ ಊಸೈಟ್ ಆರ್ ಓವಮ್ ಅಂತ ಬರ್ಕೊಳ್ತೇವೆ. ಲ್ಯೂಟಿಯಲ್ ಫೇಸ್ ಅಂತ ಬರೀತೇವೆ, ಅಥವಾ ಸೆಕ್ರಿಟರಿ ಫೇಸ್ ಅಂತ ಕೂಡ ಕರೀತೇವೆ. We call it as secretory phase. What is the secretory phase? ಇಲ್ಲಿ secretion ಆಗುತ್ತೆ. ಏನ್ secretion ಆಗುತ್ತೆ? Let's see. Okay, ನೋಡಿ, luteal phase during which remaining parts of the Graafian follicle transforms into corpus luteum ಅಂತ ಕೇಳ್ತಾರೆ. ಸೊ ಈಗ ಒಂದು ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಫೇಟ್ ಆಫ್ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್? ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ ಅಂತ ಹೇಳಿ ಕೇಳ್ಬೋದು. ಆಗ ನೀವೇನ್ ಬರೀತೀರಾ? ದ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಟ್ರಾನ್ಸ್ಫಾರ್ಮ್ಸ್ ಇಟ್ ಸೆಲ್ಫ್ ಇಂಟು ಕಾರ್ಪಸ್ ಲ್ಯೂಟಿಯಂ. ಹಾಗಾದ್ರೆ ಮುಂದಿನ ಆನ್ಸರ್ ಏನ್ ಬರಿಬೇಕು ನಾವು? ಕಾರ್ಪಸ್ ಲ್ಯೂಟಿಯಂ ಏನ್ ಮಾಡ್ತದೆ? Corpus luteum secretes large amount of progesterone, which is very important for maintenance of the pregnancy. ನೆನಪಿರ್ತದೆ ಇದು ಅಲ್ವಾ? ಏನೋ ಮೇಂಟೆನೆನ್ಸ್ ಆಫ್ ದ ಪ್ರೆಗ್ನೆನ್ಸಿ ಆದ್ರೆ ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಹಾರ್ಮೋನ್ ಯಾವ್ದು ಬೇಕು? ಪ್ರೊಜೆಸ್ಟಿರಾನ್ ಅವಶ್ಯಕತೆ ಇರ್ತದೆ. ಅದು ಯಾವುದು ರಿಲೀಸ್ ಮಾಡ್ತದೆ? ಕಾರ್ಪಸ್ ಲ್ಯೂಟಿಯಂ ರಿಲೀಸ್ ಮಾಡುತ್ತೆ. ಕಾರ್ಪಸ್ ಲ್ಯೂಟಿಯಂ ಯಾವುದರಿಂದ ಫಾರ್ಮ್ ಆಗಿದೆ? ಗ್ರಾಫಿಯನ್ ಫಾಲಿಕಲ್ ಇಂದ ಫಾರ್ಮ್ ಆಗಿದೆ ಅಲ್ವಾ? ಯಾವ ಗ್ರಾಫಿಯನ್ ಫಾಲಿಕಲ್ಲು? ರಪ್ಚರ್ಡ್, ಉಳಿದಿರುವಂತಹ ಗ್ರಾಫಿಯನ್ ಫಾಲಿಕಲ್ ಇಂದ. ನೆನಪಿರ್ಲಿ ಇದು.
ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಮೇಂಟೆನೆನ್ಸ್ ಆಫ್ ದ ಎಂಡೋಮೆಟ್ರಿಯಂ. ನೋಡಿ, ಎಂಡೋಮೆಟ್ರಿಯಂ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಮೇಂಟೆನೆನ್ಸ್ ಆಫ್ ದ ಪ್ರೆಗ್ನೆನ್ಸಿ. ಎಂಡೋಮೆಟ್ರಿಯಲ್ ವಾಲ್ ಸರಿಯಾಗಿದ್ರೆ ಮಾತ್ರ ಪ್ರೆಗ್ನೆನ್ಸಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಸಚ್ an endometrium is necessary for implantation. ನೋಡಿ ಇಲ್ಲಿ ಬಂತಿಲ್ಲಿ, ರೈಟ್, ಹಿಯರ್ ಇಟ್ ಕೇಮ್. ಇಂಪ್ಲಾಂಟೇಶನ್, ಏನ್ ಇಂಪ್ಲಾಂಟ್ ಆಗುತ್ತೆ? ದ zygote is going to get implanted into the endometrium of the fertilized ovum and other events of the pregnancy. ಮುಂದಿನ ಬೇರೆ ಬೇರೆ ಪ್ರೆಗ್ನೆನ್ಸಿಯ ಬೇರೆ ಬೇರೆ ಒಂದು ಫೇಸಸ್ಗಳು ಎಂಡೋಮೆಟ್ರಿಯಂ ಸರಿ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಸೊ ಇಲ್ಲಿ ತನಕ ನಾವು 4 ಡಿವಿಷನ್ ಮಾಡಿ ಅದರ ಕೆಳಗಡೆಗೆ ಪಾಯಿಂಟ್ ವೈಸ್ ಬರ್ಕೊಳ್ತಾ ಬರಬೇಕು. ನೋಡಿಬೇಕಾದ್ರೆ ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ಏನಾಗುತ್ತೆ? ಮೆನ್ಸ್ಟ್ರಲ್ ಫೇಸ್ ರನ್ಸ್ ಫಾರ್ 3 to 5 days. ಹೌದಾ? 3 ರಿಂದ 5 ದಿನ ನಡೀತದೆ. ಇಲ್ಲಿ ಏನಾಗುತ್ತೆ? ಎಂಡೋಮೆಟ್ರಿಯಲ್ ವಾಲ್ ಮತ್ತೆ the particularly the blood vessels are going to rupture and they are going to flow out of the vagina as a fluid, right? ಎಷ್ಟು ಬರ್ಕೊಳ್ತೀರಾ? ಹೌದಾ? ಅಂಡ್ menstrual phase ಯಾವಾಗ ನಡೀತದೆ? the menstrual phase only runs when there is a absence of pregnancy ಅಂತ ಬರೆದ್ರಿ. 3 ಪಾಯಿಂಟ್ ಆಯ್ತು, ಸಾಕು. ದೆನ್ ಫಾಲಿಕ್ಯುಲರ್ ಫೇಸ್ ಅಥವಾ ಪ್ರೊಲಿಫರೇಟಿವ್ ಫೇಸ್ಗೆ ಬಂದ್ರೆ ಇಲ್ಲಿ ರೀಜನರೇಷನ್ ಆಫ್ ಏನ್ ನಡೀತದೆ? ದ ಎಂಡೋಮೆಟ್ರಿಯಲ್ ವಾಲ್ ನಡೆಯುತ್ತೆ. ಹೌದಾ? ಹೇಗೆ, ಯಾಕೆ ನಡೆಯುತ್ತೆ? ಬಿಕಾಸ್ ಆಫ್ ದ ಚೇಂಜಸ್ ಇನ್ ದ ಪಿಟ್ಯೂಟರಿ ಆಸ್ ವೆಲ್ ಆಸ್ ಓವೇರಿಯನ್ ಹಾರ್ಮೋನ್ಸ್. ಬರೀತೀರಾ? ರೈಟ್. ದೆನ್ ಯು ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಈಗ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಫಾಲಿಕ್ಯೂಲ್ ಆಗುತ್ತೆ ಫ್ರಮ್ ಪ್ರೈಮರಿ ಟು ದ ಗ್ರಾಫಿಯನ್ ಫಾಲಿಕಲ್. ಈ ಫಾಲಿಕಲ್ಸ್ಗಳು ಯಾಕೆ ಡೆವಲಪ್ ಆಗುತ್ತೆ ಅಂತಂದ್ರೆ ಡ್ಯೂ ಟು ದ ಗೊನಾಡೋಟ್ರೋಫಿನ್ಸ್, ದಟ್ ಇಸ್ FSH ಅಂಡ್ LH. ಆಯ್ತಾ? ಸೊ FSH ಏನಿದೆಯೋ ಅದು ಫಾಲಿಕಲ್ಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, LH ಫಾಲಿಕಲ್ಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡ್ತದೆ ಟು ರಿಲೀಸ್ ದ ಈಸ್ಟ್ರೋಜನ್. ನೆನಪಿರ್ಲಿದು, ಟು ರಿಲೀಸ್ ದ ಈಸ್ಟ್ರೋಜನ್. ಆಯ್ತಾ? ದೆನ್ ಓವ್ಯುಲೇಟರಿ ಫೇಸ್ ಬರುತ್ತೆ. 14ನೇ ದಿನಕ್ಕೆ LH ಸರ್ಜ್ ಆಗುತ್ತೆ, ತುಂಬಾ ಜಾಸ್ತಿ LH ರಿಲೀಸ್ ಆಗುತ್ತೆ. ಅದು ಗ್ರಾಫಿಯನ್ ಫಾಲಿಕಲ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂಡ್ ದ ಗ್ರಾಫಿಯನ್ ಫಾಲಿಕಲ್ ಆರ್ ಗೋಯಿಂಗ್ ಟು ಬೇಸಿಕಲಿ ರಿಲೀಸ್ ಆರ್ ರಪ್ಚರ್ ದ ಸೆಕೆಂಡರಿ oocyte ಅಂಡ್ ಅದನ್ನ ನಾವು ಓವ್ಯುಲೇಷನ್ ಅಂತ ಕರೀತೀವಿ. ದೆನ್ ಅದಾದ್ಮೇಲೆ ಇಟ್ ಇಸ್ ಫಾಲೋಡ್ ಬೈ ವಾಟ್? ಇಟ್ ಇಸ್ ಫಾಲೋಡ್ ಬೈ ದ ಲ್ಯೂಟಿಯಲ್ ಫೇಸ್ ಆರ್ ಸೆಕ್ರೆಟರಿ ಫೇಸ್ ಅಂತ ಕರೀತೇವೆ. ವ್ಯಾರ್ ದ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್, ಉಳಿದಿರುವಂತಹ ಗ್ರಾಫಿಯನ್ ಫಾಲಿಕಲ್ ಏನಾಗಿ ಬದಲಾಗ್ತವೆ? ಇಟ್ ಇಸ್ ಗೋಯಿಂಗ್ ಟು ಚೇಂಜ್ ಇನ್ ಟು ಕಾರ್ಪಸ್ ಲ್ಯೂಟಿಯಂ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಪ್ರೊಜೆಸ್ಟಿರಾನ್. ನೆನಪಿರ್ಲಿದು, ಪ್ರೊಜೆಸ್ಟಿರಾನ್ ಪ್ರೊಡಕ್ಷನ್ ಆಗುತ್ತೆ. ಈ ಪ್ರೊಜೆಸ್ಟ್ರಾನ್ ಯಾಕೆ ಬೇಕು? ಎಂಡೋಮೆಟ್ರಿಯಲ್ ವಾಲ್ ನ ಮೇಂಟೈನ್ ಮಾಡ್ಲಿಕ್ಕೆ, ಪ್ರೆಗ್ನೆನ್ಸಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ, ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡ್ಲಿಕ್ಕೆ. ಸೊ ಇದಿಷ್ಟನ್ನ ಬರೆದ್ರೆ ನಿಮ್ಗೆ ಏನಾಗುತ್ತೆ? ಯು ಕ್ಯಾನ್ ಈಸಿಲಿ ಗೋ ಥ್ರೂ ದ ಪರ್ಟಿಕ್ಯುಲರ್ ಕ್ವಶನ್, 5 marks ಕ್ವಶನ್. ಓಕೆ, ಸೊ ಇವನ್ನೆಲ್ಲ ನೀವು ನಿಮ್ಮ ಎದುರು ನೋಟ್ಸ್ ಇದ್ರೆ ಅಥವಾ ಪುಸ್ತಕ ಇದ್ರೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ನೋಟ್ಸ್ ಅನ್ನ ನೀವು ತಗೊಳ್ತಾ ಹೋಗ್ರಿ ನಾನು ಹೇಳ್ತಾ ಹೋದಾಗೆ. ಸೊ ಇಟ್ ಶುಡ್ ಬಿ ಅ ಕ್ವಿಕ್ ಥಿಂಗ್. ಸೊ ಕ್ವಿಕ್ ನೋಟ್ಸ್ಗಳನ್ನ ಮಾಡ್ಕೋಬೇಕು. ಸೊ ಹೋಲ್ ನೋಟ್ಸ್ಗಳನ್ನ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಈಸಿ ಟು go through it. Okay, so you have already got the notes from your colleges, right? Just a revision to remember. So what need to be done, you have to do it. Okay, ಮುಂದೆ ಹೋಗಿದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ ಇವೆಂಟ್ಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ಸ್. ಸೊ ಇಲ್ಲಿ ಪ್ರೆಗ್ನೆನ್ಸಿ ಆದಾಗ, ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಆದಾಗ ಆಗೋಯ್ತು, ಕಂಪ್ಲೀಷನ್ ಆಯ್ತು, ಪ್ರೆಗ್ನೆನ್ಸಿ ಆಯ್ತು. ಸೊ ದ 3 months ಹ್ಯಾಪನ್, 4 months, 5 months ಲೈಕ್ ದಟ್. ಸೊ ಆ ಟೈಮಲ್ಲಿ ಏನ್ ನಡೆಯೋದಿಲ್ಲ? ಮೆನ್ಸ್ಟ್ರಲ್ ಸೈಕಲ್ ನಡೆಯೋದೇ ಇಲ್ಲ. ಮೆನ್ಸ್ಟ್ರಲ್ ಸೈಕಲ್ ಕಂಪ್ಲೀಟ್ ಆಗಿ ಏನಾಗಿರ್ತವೆ? ಸ್ಟಾಪ್ ಆಗಿರುತ್ತೆ. ಅಂಡ್ ದರ್ ಇಸ್ ನೋ ಮೆನ್ಸ್ಟ್ರೇಷನ್, ರೈಟ್? ದ ಆಬ್ಸೆನ್ಸ್ ಆಫ್ ಫರ್ಟಿಲೈಸೇಷನ್, ದ ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ಸ್. ನೋಡಿ, ಇಲ್ಲಿ ಫರ್ಟಿಲೈಸೇಷನ್ ಆಗದೆ ಇದ್ರೆ ಕಾರ್ಪಸ್ ಲ್ಯೂಟಿಯಂ ನ ಫೇಟ್ ಏನು? ದರ್ ಮೈಟ್ ಬಿ ಅ ಕ್ವಶನ್ ಫಾರ್ 2 marks. ವಾಟ್ ಇಸ್ ದ ಫೇಟ್ ಆಫ್ ಕಾರ್ಪಸ್ ಲ್ಯೂಟಿಯಂ ಅಂತ ಹೇಳ್ತಾರೆ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಫಂಕ್ಷನ್ ಆಫ್ ಕಾರ್ಪಸ್ ಲ್ಯೂಟಿಯಂ. ಏನ್ ಬರೀತಾರೆ? ಕಾರ್ಪಸ್ ಲ್ಯೂಟಿಯಂ ಪ್ರೊಡ್ಯೂಸಸ್ ಪ್ರೊಜೆಸ್ಟರಾನ್ ವಿಚ್ ಇಸ್ ಗೋಯಿಂಗ್ ಟು ಮೇಂಟೈನ್ ದ ಎಂಡೋಮೆಟ್ರಿಯಲ್ ವಾಲ್. ದೆನ್ ಇಫ್ ಫರ್ಟಿಲೈಸೇಷನ್ ಇಸ್ ಆಬ್ಸೆನ್ಸ್, ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ ಕಾರ್ಪಸ್ ಲ್ಯೂಟಿಯಂ ಕಂಪ್ಲೀಟ್ ಆಗಿ ಏನಾಗುತ್ತೆ? ಡಿಜನರೇಟ್ ಆಗುತ್ತೆ, ಅಂದ್ರೆ ಪ್ರೊಜೆಸ್ಟರಾನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಡಿಜನರೇಟ್ ಆದ್ರೆ ಪ್ರೊಜೆಸ್ಟ್ರಾನ್ ಕಡಿಮೆ ಆಯ್ತಲ್ವಾ? ಪ್ರೊಜೆಸ್ಟ್ರಾನ್ ಕಡಿಮೆ ಆದ್ರೆ ಏನಾಗುತ್ತೆ? ನಿಮ್ಗೆ ಗ್ರಾಫ್ ತೋರಿಸ್ತೇನೆ, ಆಗ ಗೊತ್ತಾಗುತ್ತೆ ನಿಮ್ಗೆ. ದಿಸ್ ಕಾಸಸ್ ಡಿಸ್ಇಂಟಿಗ್ರೇಷನ್ ಆಫ್ ದ ಎಂಡೋಮೆಟ್ರಿಯನ್ ಲೀಡಿಂಗ್ ಟು ದ ಮೆನ್ಸ್ಟ್ರುಯೇಷನ್. ನೋಡಿ ಇಲ್ಲಿ ಬರ್ತಾ ಇದೆ, ಏನಂತ ಹೇಳ್ತಾ ಇದ್ದಾನೆ? ಇದು ಪರ್ಟಿಕ್ಯುಲರ್ಲಿ ಮೆನ್ಸ್ಟ್ರುಯೇಷನ್ಗೆ ಕಾರಣ. ಯಾವುದು? ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ ಆಗೋದು, ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಆಗೋದು.
marking a new cycle. In human beings, menstrual cycle ceases around 50 years. ಅಂದ್ರೆ ಇಲ್ಲಿಗೆ ಮುಗಿತದೆ. ಇದನ್ನ ನಾವು ಏನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ಮೆನೋಪಾಸ್ ಅಂತ ಕರಿತೇವೆ. ಇಂಪಾರ್ಟೆಂಟ್. ಮೆನೋಪಾಸ್ ಅಂದ್ರೆ ಏನಂತ ಹೇಳ್ತಾರೆ? ಇಫ್ ದ reproductive cycle or menstrual cycle ceases around the age of 50 years, so it's called menopause ಅಂತ ಕರಿತೇವೆ. The cyclic menstruation is an indicator of the normal reproductive phase and extends between menarche and menopause. So I don't think so it is required. Okay, so now ಇದು ಇಂಪಾರ್ಟೆಂಟ್ ನೋಡಿ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ಗೆ 100% ಇಂಪಾರ್ಟೆಂಟ್. ಇದು ಯಾಕೆ ಅಂತ ಹೇಳ್ಬಿಡ್ತೇನೆ ನೋಡಿ. ಇಲ್ಲಿ ಒಂದಿಷ್ಟು ಗ್ರಾಫ್ಗಳನ್ನ ತೋರಿಸಿದ್ದಾರೆ ಅಂಡ್ ಹಾರ್ಮೋನ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅಂಡ್ ದ ಓವೇರಿಯನ್ ಇವೆಂಟ್ಸ್ಗಳು ಏನೇನಾಗುತ್ತೆ ಅಂತ ಕೂಡ ತೋರಿಸಿದ್ದಾನೆ, ಹೌದಾ? ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ದೀಸ್ ರೆಡ್ ಕಲರ್ ಲೈನ್ ಅಥವಾ ಪಿಂಕ್ ಕಲರ್ ಲೈನ್ ಏನ್ ನಿಮ್ಗೆ ಕಾಣಿಸ್ತಾ ಇದೆಯೋ, ಸೊ ಇದು FSH, ಇದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು. ಈ ಬ್ಲೂ ಕಲರ್ ಲೈನ್ ಏನ್ ಕಾಣ್ತಾ ಇದೆಯೋ ಅದೇನದು? ಅದು LH, ಅದು ಆಯ್ತಾ? ಸೊ ಇಟ್ಸ್ ಅನ್ LH. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ದೆನ್ ಸೊ ಇದರ ಪೀಕ್ ನೋಡಿ ಎಲ್ಲಿದೆ ಅಂತ ಹೇಳಿ. ದ ಪೀಕ್ ಈಸ್ ನಿಯರ್ ದ 14 ಡೇ. ಎಲ್ಲಿದೆ ಇದರ ಪೀಕು? 14 ಡೇ ಇದೆ. ಅಂಡ್ ಇಲ್ಲಿ ನೋಡ್ರಿ, ಗ್ರಾಜುವಲ್ ಇನ್ಕ್ರೀಸ್ ಯು ಕ್ಯಾನ್ ಸಿ ಇದು ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ FSH, ಅಲ್ವಾ? ಸೊ ಆಸ್ ವೆಲ್ ಆಸ್ ದ LH ಆಲ್ಸೋ. LH ಕೂಡ ಹಾಗೆ ಅದರ ಕೆಲಸವನ್ನ ಮಾಡ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಸ್ಲೋಲಿ, ರೈಟ್? ಬಟ್ ಇಫ್ ಯು ಅಬ್ಸರ್ವ್ ದ ಥಿಂಗ್, ದ ಈಸ್ಟ್ರೋಜನ್ ಈಸ್ ಎಟ್ ದ ಪೀಕ್. ಈಸ್ಟ್ರೋಜನ್ ಎಲ್ಲಿದೆ ಪೀಕ್ ಅಲ್ಲಿ? ಅಗೇನ್ ನಿಯರ್ ದ 14th ಡೇ. ಈಸ್ಟ್ರೋಜನ್ ಕೂಡ ಯಾವ ಡೇದಲ್ಲಿ ಪೀಕ್ ಅಲ್ಲಿ ಇದೆ? ಫಸ್ಟ್ ಪೀಕ್ ಶೋಸ್ ಅಟ್ ದ 14th ಡೇ. ಯಾಕೆ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ನೀವು ಏನು ಅಂತಂದ್ರೆ, ಆಸ್ FSH is continuously releasing, LH is continuously releasing. This LH stimulates the follicles to produce estrogen, right? Hence the estrogen level is more. As well as ನೀವು ಇವೆಂಟ್ಸ್ ನೋಡಿದ್ರೆ ಕೂಡ, ಸೊ ಗ್ರಾಜುವಲಿ FSH ಜಾಸ್ತಿ ಆದಾಗೆ, ಸೊ ದರ್ ಇಸ್ ಅ ಚೇಂಜ್ ಇನ್ ದ ಫಾಲಿಕಲ್ಸ್. ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ನೋಡಿ, ಟರ್ಷರಿ, ಗ್ರಾಫಿಯನ್, ಇದು ಗ್ರಾಫಿಯನ್, ಇದು ಟರ್ಷರಿ, ಇದು ಗ್ರಾಫಿಯನ್ನು. ಇಲ್ಲಿ ನೋಡಿ 14th ಡೇಗೆ ಏನಾಯ್ತು? ದರ್ ಇಸ್ ಅ ರಪ್ಚರ್, ಯು ಕ್ಯಾನ್ ಸಿ. ಈ ರಪ್ಚರ್ ಆಗಿ ಏನು ಹೊರಗೆ ಬರ್ತಾ ಇದೆ? ಸೆಕೆಂಡರಿ oocyte ಹೊರಗೆ ಬರ್ತಾ ಇದೆ, ಅಲ್ವಾ? ದೆನ್ ನೋಡ್ರಿ, ಇಲ್ಲಿಂದ ಫ್ರಾಮ್ ದ ಫಸ್ಟ್ ಡೇ to the 14th or you can say 15th day. 15th ಡೇ ತನಕ ಕೂಡ ಪ್ರೊಜೆಸ್ಟಿರಾನ್ ನ ಲೆವೆಲ್ ಒಂದೇ ಸಮದಲ್ಲಿದೆ, ತುಂಬಾ ಕಡಿಮೆ ಮಟ್ಟದಲ್ಲಿದೆ. ಆದ್ರೆ ಯಾವಾಗ ಆಫ್ಟರ್ ದ 14th ಡೇ ಆರ್ ಆಫ್ಟರ್ ದ ರಿಲೀಸ್ ಆಫ್ ಸೆಕೆಂಡರಿ oocyte ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್ ಆಗುತ್ತೋ, ಈ ಗ್ರಾಫಿಯನ್ ಫಾಲಿಕಲ್ ಏನಾಗಿ ಚೇಂಜ್ ಆಗುತ್ತೆ? ಇಟ್ ಡೆವಲಪ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಂ. ವೆನ್ ದ ಕಾರ್ಪಸ್ ಲ್ಯೂಟಿಯಂ ಡೆವಲಪ್ಡ್, ಇಲ್ಲಿ ನೋಡಿ ಏನಾಯ್ತು? ದರ್ ಇಸ್ ಅ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಪ್ರೊಜೆಸ್ಟಿರಾನ್ ಸ್ಲೋ ಆಗಿ ಮೇಲೆ ಹೋಗ್ತಾ ಹೋಯ್ತು, ಅಲ್ವಾ? ಅದರ ಅಮೌಂಟ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ವೆರಾಸ್ ಫಾಲಿಕಲ್ಸ್ಗಳು ಕಂಪ್ಲೀಟ್ ಆಗಿ ಏನಾದ್ವು? ಇಲ್ಲಿ ರಪ್ಚರ್ ಆಗೋಯ್ತು, ಹೌದಾ? ಆಗ ಈಸ್ಟ್ರೋಜನ್ ನ ಪ್ರಮಾಣ ಕೂಡ ಕಡಿಮೆ ಆಗ್ಬೇಕು, ರೈಟ್? ಸೊ ಹಾಗಾಗಿ ನೋಡ್ರಿ, ಈಸ್ಟ್ರೋಜನ್ ಏನಾಯ್ತು? ಇಟ್ ಸ್ಟಾರ್ಟೆಡ್ ಡಿಕ್ರೀಸಿಂಗ್, ರೈಟ್? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಸ್ ಹ್ಯಾಪನಿಂಗ್, ರೈಟ್? ಅಲ್ವಾ? ನಂತರ ಮುಂದೆ ಹೋಗುವ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಮೇಲೆ ನೋಡಿ, ಆಫ್ಟರ್ ದ 14th ಡೇ, ಓಕೆ, ದರ್ ಇಸ್ ಅ ಡೌನ್ಫಾಲ್ ಇನ್ ದ FSH ಅಂಡ್ LH. ಯಾಕೆಂದ್ರೆ ಏನು ಡೆವಲಪ್ ಮಾಡುವಂತ ಅವಶ್ಯಕತೆ ಇಲ್ಲ, ರೈಟ್? ಆಲ್ರೆಡಿ ಏನ್ ಫಾರ್ಮ್ ಆಗಿದೆ? ಕಾರ್ಪಸ್ ಲ್ಯೂಟಿಯಂ ಫಾರ್ಮ್ ಆಗಿದೆ. ಎಂಡೋಮೆಟ್ರಿಯಂ ವಾಲ್ ನೋಡಿ, ಇಲ್ಲಿ ಎಂಡೋಮೆಟ್ರಿಯಂ ನೋಡಿ ಹೇಗಿದೆ? ಮೆನ್ಸಸ್ ಆದ್ಮೇಲೆ, ದ ಮೆನ್ಸಸ್ ಅಂದ್ರೆ ಮೆನ್ಸ್ಟ್ರಲ್ ಫೇಸು, ಆಯ್ತಾ? ಮೆನ್ಸಸ್ ಆದ್ಮೇಲೆ ಈ ಎಂಡೋಮೆಟ್ರಿಯಲ್ ವಾಲ್ ನೋಡಿ ಹೇಗೆ ಬೆಳೀತಾ ಬಂದಿದೆ ಅಂತ ಹೇಳಿ, ದಪ್ಪ ಆಗಿ ಇಲ್ಲಿ ನೋಡ್ರಿ, ಇಲ್ಲಿ ತುಂಬಾ ಜಾಸ್ತಿ ಆಗಿದೆ ಮಸಲ್ಸ್ಗಳು, ಹೌದಾ? ಈಗ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇಲ್ಲಿ, ಸೊ ಇಲ್ಲಿ ಪ್ರೊಜೆಸ್ಟಿರಾನ್ ಏನಿದೆ ಅಲ್ವಾ? ಸೊ ಪ್ರೊಜೆಸ್ಟಿರಾನ್ ಲೆವೆಲ್ಲು ಸೊ ಹತ್ತತ್ರ 21, 22, 23ನೇ ಟೈಮಲ್ಲಿ ಸೊ ಅದು ಪೀಕ್ನ ಅಟೈನ್ ಮಾಡುತ್ತೆ, ಆಯ್ತಾ? ಸೊ ನಮಗೆ ಈ ಪೀಕ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಇದರ ಡೌನ್ ಗ್ರೇಡ್ ಇಂಪಾರ್ಟೆಂಟ್. ಯಾಕೆ ಡೌನ್ ಗ್ರೇಡ್ ಇಂಪಾರ್ಟೆಂಟು? ಇಫ್ ಪ್ರೆಗ್ನೆನ್ಸಿ ಆಗಿಲ್ಲಪ್ಪ, ಪ್ರೆಗ್ನೆನ್ಸಿ ಆಗಲಿಲ್ಲ, ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಪ್ರೆಗ್ನೆನ್ಸಿ ಸ್ಟಾಪ್ ಆದಮೇಲೆ ಈ ಕಾರ್ಪಸ್ ಲ್ಯೂಟಿಯಂ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಹೇಳಿ. ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ ಆಗ್ತಾ ಹೋಗುತ್ತಲ್ವಾ, ಆಗ ಏನಾಗುತ್ತೆ? ದರ್ ಇಸ್ ಅ ಫಾಲ್ ಇನ್ ದ ಪ್ರೊಜೆಸ್ಟಿರಾನ್, ಅಂಡ್ ದಿಸ್ ಫಾಲ್ ಇನ್ ದ ಪ್ರೊಜೆಸ್ಟಿರಾನ್ ಮೇಕ್ಸ್ ದ ಪರ್ಟಿಕ್ಯುಲರ್ ಸೈಕಲ್ ಗೆಟ್ಸ್ ಎಂಡೆಡ್. ಲ್ಯೂಟಿಯಲ್ ಫೇಸ್ ಅಲ್ಲಿ ಎಂಡ್ ಆಗುವಂತಹ ಒಂದು ಸಂದರ್ಭವನ್ನ ತೋರಿಸ್ತದೆ. ಏನು? ಪ್ರೊಜೆಸ್ಟಿರಾನ್ ಲೆವೆಲ್ ಕಡಿಮೆ ಆಗ್ತಾ ಹೋದಾಗೆ. ಆಸ್ ಪ್ರೊಜೆಸ್ಟಿರಾನ್ ಕಡಿಮೆ ಆಗ್ತಾ ಹೋದಾಗೆ ನೋಡಿ ಏನ್ ಇನ್ಕ್ರೀಸ್ ಆಯ್ತು? ದರ್ ಇಸ್ ಅನದರ್ ಪೀಕ್ ವಿತ್ ದ ಈಸ್ಟ್ರೋಜನ್.
ಯಾಕೆ ಈಸ್ಟ್ರೋಜನ್ ಪೀಕ್ ಇನ್ಕ್ರೀಸ್ ಆಗ್ತದೆ? ಬಿಕಾಸ್ ಸ್ಲೋಲಿ ಏನಾಗ್ತಾ ಹೋಗ್ತದೆ, ಫಾಲಿಕಲ್ಸ್ಗಳು ಎಪಿಯರ್ ಆಗ್ತಾ ಹೋಗುತ್ತೆ, ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ ಎಟ್ ದ ಎಂಡ್ ಆಫ್ ದ ಫೇಸ್, ರೈಟ್? ಸೊ ನೀವು ನೋಡ್ಬೋದು. ಸೊ ಮತ್ತೆ ಈಸ್ಟ್ರೋಜನ್ನ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಫಾರ್ ದ ನೀಟ್ ಸ್ಟೂಡೆಂಟ್ಸ್. ಇದನ್ನ ನೋಡಿದವರು ಸರಿಯಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೇನೆ ವಿದಿನ್ 2 or 3 days ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.